ಗದ್ದನ ಕೆರೆಯನ್ನು ಗದ್ದುಗೆ ಮಾಡಿಕೊಂಡು ಸಾಕ್ಷಾತ್ ಲಡ್ಡು ಮುತ್ತೆ ಇವಾಗ ಸೀಮಿ ಕೆರೆಯಲ್ಲಿ ನೆಲೆ ನಿಂತಾನ್ರಿ. 1898ರಲ್ಲಿ ಮುಧೋಳ ತಾಲೂಕಿನ ಮುಗುಳಕೋಡದಲ್ಲಿ ಹುಡ್ತಾನ್ರಿ. 7ರಿಂದ 8 ವರ್ಷವನ್ನಿದ್ದಾಗ ತಾಯಿಯನ್ನು ಕಳೆದುಕೊಳ್ತಾನ್ರಿ. ತಾಯಿ ಸತ್ ಮೇಲೆ ಸ್ವಲ್ಪ ಮಂದ ಬುದ್ಧಿಯಾಗಿ ಅಂದ್ರೆ ಹುಚ್ಚನಾಗಿ ಬೆಳಿತಾನ್ರಿ. ಇದನ್ನ ನೋಡ್ಲಾರ್ದ ಅವನ ಅಜ್ಜಿ ಬಿಳಿಗಿ ತಾಲೂಕಿನ ತೆಗ್ಗಿ ಗ್ರಾಮಕ್ಕೆ ಕರ್ಕೊಂಡು ಬಂದು ಅವನ ಸಾಕಿ ದೊಡ್ಡವನಾಗಿ ಮಾಡಿ ಮದ್ವಿ ಮಾಡ್ತಾರ್ರಿ. ಆದ್ರೆ ಮದ್ವೆ ಆದ್ಮೇಲೆ ಮದ್ವೆ ಅರಿಬಿನ ಎಲ್ಲಾ ಹರ್ಕೊಂಡು ಅವುಗಳನ್ನು ಲಡ್ಡನಾಗಿ ಮಾಡ್ಕೊಂಡು ತೆಲ್ಲಿಗೆ ಸೊಂಟಕ್ಕೆ ಸುತ್ತಕೊಂಡು ತೆಗ್ಗಿ ಊರ್ನ ಬಿಟ್ಟು ಜಮಖಂಡಿ ಮಾಲಿಂಪುರಕ್ಕೆ ಊರುಗಳಿಗೆ ಹೋಗಿ ಬಿಡ್ತಾನ್ರಿ. ಆಮೇಲೆ ಕೊನೆಯದಾಗಿ 1942ರಲ್ಲಿ ಬಾಲ್ಕೋಟಿಗೆ ಬರ್ತಾನ್ರಿ. ಅಷ್ಟೊತ್ತಿಗೆ ಬಾಲ್ಕೋಟೆಯಲ್ಲಿ ಫುಲ್ ಬರಗಾಲ ಇರ್ತದ್ರಿ. ತನ್ನ ತಲೆಗೆ ಸುತ್ತಿದ ಲಡ್ಡನ್ನು ಆಕಾಶಕ್ಕೆ ಹೋಗದ ಮಳೆ ತರಿಸಿದ ಭಗವಂತ ಸಾಕ್ಷಾತ್ ಲಡ್ಡು ಮುತ್ಯಾರಿ. ಅವಾಗಿಂದ ಅನೇಕ ಪವಾಡಗಳು ಬಾಲ್ಕೋಟ್ನ್ಯಾಗ ನಡೆಯಕ್ ಸ್ಟಾರ್ಟ್ ಆಕಾವ್ರಿ. ನೋಡಾಕ್ ಹುಚ್ಚರಂಗ್ ಕಂಡ್ರು ದೇವರ ಪ್ರತಿರೂಪ ಮುತ್ಯಾನಲ್ಲಿ ನೋಡಾಕ ಸ್ಟಾರ್ಟ್ ಮಾಡ್ತಾರ್ರಿ. ಹಂಗ ಈ ಲಡ್ಡು ಮುತ್ಯ ಬಾಗಲಕೋಟ್ನ್ಯಾನು ಎಲ್ಲಾ ಅಂಗಡಿಗಳಿಗೆ ಹೊಕ್ಕಿದ್ದಂತ್ರಿ. ಎಲ್ಲಿ ವ್ಯಾಪಾರ ಇರಂಗಿಲ್ಲ ಅಲ್ಲಿ ಹೋಗಿ ಆಶೀರ್ವಾದ ಮಾಡಿದ್ರೆ ಸಾಕು, ಅವಾಗಿಂತ ಅಂಗಡಿ ಮಾಲಕರು ಸಾವುಕಾರ ಹಾಕಿದ್ರಂತ್ರಿ. ಹಂಗ ಯಾರ ರೋಗದಿಂದ ಬಳಲುತ್ತಿದ್ರ ತನ್ನ ಲಡ್ಡಿನಿಂದ ಬಡದಾಗ ಸಾಕ್ರಿ ರೋಗ ಎಲ್ಲಾ ಮಾಯಕಿತ್ತಂತ್ರಿ. ಅಂತ ಪವಾಡ ಪುರುಷ ಬಾಗಲಕೋಟೆ ಭಗವಂತ ನಮ್ಮ ಲಡ್ಡು ಮುತ್ಯಾರಿ. ಹಿಂಗ ದಿನಾಲು ಒಂದೊಂದು ಪವಾಡಗಳು ಮಾಡ್ಕೋತ ಬಾಗಲಕೋಟೆಯಲ್ಲಿ 60 ವರ್ಷ ಕಳಿತಾನ್ರಿ. ಒಂದು ದಿನ ದೇವರ ಆಜ್ಞೆ ಹಾಕೈತ್ರಿ. ಅಷ್ಟೊತ್ತಿಗೆ ಮುತ್ಯಾಗೂ ವಯಸ್ಸಾಗಿರ್ತಾರಿ. ಪಾಟೀಲ್ ಅವ್ರ ಮನಿ ಕರ್ಕೊಂಡೋಗಿ ಎಷ್ಟೋ ದವಾಖಾನಿಗೆ ಎಷ್ಟೋ ಊಟ ಮಾಡಿಸಿದ್ರು ಮಾಡಂಗಿಲ್ರಿ. ಹಿಂಗ 45 ದಿನ ಉರುಳು ಹೊಕ್ಕಾರಿ. 3/8/1993ರಲ್ಲಿ ಬಾಗಲಕೋಟೆ ಮಹಾನ್ ಜ್ಯೋತಿ ಶಿವ ಚೈತನ್ಯ ಆಕೈತ್ರಿ. ಆದ್ರೆ ಬಾಗಲಕೋಟೆಯಲ್ಲಿ ಇವ್ರನ್ನೆಲ್ಲ ನೋಡ್ಕೊಕ್ ಒಂದು ಕಮಿಟಿ ರಚನೆ ಮಾಡ್ತಾರ. ಆ ಕಮಿಟಿಯವರು ಅಜ್ಜನ ಕೇಳಿದಾಗ ನಿನ್ನ ಗದಿಗೆ ಎಲ್ಲಿ ಆಗ್ಬೇಕಪ್ಪ ಅಂತ ಕೇಳಿದಾಗ ಸೀಮಿ ಎಂದು ಹೇಳಿ ಜಾಗವನ್ನು ತೋರಿಸಿ ಕೊನೆ ಉಸಿರ ಬಿಡ್ತಾರಂತ್ರಿ. ಅದಕ್ಕಾಗಿ ಲಡ್ಡು ಮುತ್ಯನ ಗದ್ದಿಗೆ ಸೀಮಿ ಕೆರೆಯಲ್ಲಿ ಐತ್ರಿ. ನೀವೇನ್ರು ಹುಬ್ಳಿ ರಸ್ತಾದಿಂದ ಗದ್ದಿನ ಕೆರೆ ಮೇಲೆ ಹಾಶ್ ಹೊಂಟಿದ್ರಂದ್ರ ಈ ಅಜ್ಜನ ಮಠ ಐತಿ, ಹೋಗಿ ಭೇಟಿ ನೀಡ್ರಿ. ಈ ವಿಡಿಯೋದ ಬಗ್ಗೆ ನಿಮಗೇನ ಅನಿಸಿತ್ತಂದ್ರ ದಯವಿಟ್ಟು ಕಮೆಂಟ್ ಮಾಡ್ರಿ. ಬಾಗಲಕೋಟೆಯವರು, ಗದ್ದಿನ ಕೆರೆಯವರು, ಸೀಮಿ ಕೆರೆಯವರು ಈ ವಿಡಿಯೋ ನೋಡಾಕತ್ತಿದ್ರಂದ್ರ ದಯವಿಟ್ಟು ಕಮೆಂಟ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಬಂಗಾರ ಮರೆಯಾಯಿತು, ಧ್ಯಾನ ಸಮಾಧಿಯಲ್ಲಿ ನೆಲೆಯಾಯಿತು. ಗದನ ಕೇರಿಯೇ ಗದ್ದುಗೆ ಮಾಡಿ, ಗದನ ಕೇರಿಯೇ ಗದ್ದುಗೆ ಮಾಡಿ ಸ್ಥಿರವಾಯಿತು.